MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಆರ್ಎಸ್ಎಸ್ ಕದನ ಕಾಡ್ಗಿಚ್ಚಿನಂತೆ ವ್ಯಾಪಿಸ್ತಾ ಇದೆ. ಆರ್ಎಸ್ಎಸ್ ನಿರ್ಬಂಧಕ್ಕೆ ಪತ್ರ ಬರೆದಿದ್ದಕ್ಕೆ ಬೆದರಿಕೆ ಕರೆ ಬರ್ತಿದೆ ಅಂತ ಪ್ರಿಯಾಂಕ್ ಬಾಂಬ್ ಸ್ಫೋಟಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಬಿಜೆಪಿ ನಾಯಕರು ಮತ್ತಷ್ಟು ಕೆಂಡವಾಗಿದ್ದಾರೆ. ಇದೆಲ್ಲವನ್ನು ನೋಡೋಣ ಪ್ರಿಯಾಂಕ್ ನ್ಯೂಸ್ ಟಾಪ್ನಲ್ಲಿ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಮೂಗುದಾರ ಹಾಕಲು ಮುಂದಾಗಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅದರಲ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಸರಿ ಪಡೆ ರೋಷಾಗ್ನಿ ಹೊರಹಾಕ್ತಿದೆ. ಸೈದ್ಧಾಂತಿಕ ಸಂಘರ್ಷ ಇದೀಗ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಸಂಘರ್ಷಕ್ಕೆ ವೇದಿಕೆಯಾಗಿದೆ. ಸಿಎಂಗೆ ಪತ್ರ ಬರೆದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ನಿರ್ಬಂಧ ವಿಚಾರಕ್ಕೆ ಪತ್ರ ಬರೆದಿರುವ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿದೆಯಂತೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಚಿವ ಪ್ರಿಯಾಂಕ್ ಖರ್ಗೆ ಕಳೆದ 2 ದಿನಗಳಿಂದ ನನ್ನ ಫೋನ್ ರಿಂಗಣಿಸುವುದನ್ನ ನಿಲ್ಲಿಸಿಲ್ಲ. ಆರ್ಎಸ್ಎಸ್ ಚಟುವಟಿಕೆಗಳನ್ನ ಪ್ರಶ್ನಿಸುವ ಧೈರ್ಯ ಮಾಡಿದ್ದಕ್ಕೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ ಅಂತ ಆರೋಪ ಮಾಡಿದ್ದು ಮತ್ತೊಂದು ತಿರುವು ಪಡೆದಿದೆ. ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ, ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ, ಏನು ಹೊಸದೇನಲ್ಲ. ನನಗೆ ಮಾತ್ರ ಬೆದರಿಕೆ ಕರೆಗಳು ನಿರಂತರವಾಗಿ ಬರ್ತಿವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿರುವುದು ದೊಡ್ಡ ಸಂಚಲನ ಸೃಷ್ಟಿಸಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು. ಹೌದಾ, ನನಗೆ ಗೊತ್ತಿಲ್ಲ. ಸಚಿವ ಪ್ರಿಯಾಂಕ್ ಕರೆದು ಮಾಹಿತಿ ಪಡೆದುಕೊಳ್ತೇನೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ತುಂಬಾ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಸರ್ ಪ್ರಿಯಾಂಕ್ ಖರ್ಗೆ ಅವರು. ಗೊತ್ತಿಲ್ಲ, ಕೇಳಿ ನೋಡ್ತೀನಿ ನಾನು. ಖರ್ಗೆ ಜೊತೆ ಪ್ರಿಯಾಂಕ್ ಖರ್ಗೆ ಜೊತೆ ಮಾತಾಡ್ತೀನಿ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿರೋದಕ್ಕೆ ವಿಪಕ್ಷ ನಾಯಕ ಅಶೋಕ್ ಲೇವಡಿ ಮಾಡಿದ್ರು. ಆ ಫೋನ್ಗೆ ₹2 ಬೆಲೆ ಇರಲ್ಲ. ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಕಾಣಿಯಾಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಾದ್ರೂ ಕಾಣಿಸಿಕೊಳ್ಳಲು ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಮುತ್ತಾತ ನೆಹರು ಆರ್ಎಸ್ಎಸ್ ನಿರ್ಬಂಧದ ಬಗ್ಗೆ ಬಾಯಿ ಬಡಿದುಕೊಂಡ. ಏನು ಮಾಡೋದಕ್ಕೆ ಆಯ್ತು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಕಾಣೆಯಾಗೋಗಿದ್ದಾರೆ, ಬೆಂಗಳೂರಲ್ಲಾದ್ರೂ ಕಾಣಿಸ್ಕೊಳ್ಳೋಣ ಅಂತೇಳಿ RSS ಬಗ್ಗೆ ಹೇಳಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಬರೋದು ಯಾವುದು? ಮುತ್ತಾತ ಬಾಯ್ ಬಡ್ಕಂಡ ನೆಹರು, ಏನು ಮಾಡೋಕ್ಕಾಗಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಬಹಿರಂಗ ಚರ್ಚೆಗೆ ಬರುವಂತೆ ಸಿಟಿ ರವಿ ಆಹ್ವಾನಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಕೈ ಶಾಸಕ ಪ್ರದೀಪ್ ಈಶ್ವರ್ ಮೊದಲು ನನ್ನ ವಿರುದ್ಧ ಗೆಲ್ಲಿ ಅಂತ ಸವಾಲು ಹಾಕಿದ್ದಾರೆ. ಸಿಟಿ ರವಿ ಅವರು ನಿನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಸಿಟಿ ರವಿ ಅವರೇ, ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ನಾನು ಸಿಟಿ ರವಿ ಅವ್ರಿಗೆ ಸವಾಲು, ನೀವು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬನ್ನಿ. ನೀವು ನನ್ನ ಜೊತೆ ಗೆದ್ರೆ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಪ್ರಚೋದನೆ ಮಾಡೋದು, ಬೆದರಿಕೆ ಹಾಕೋದೇ ಅವರ ಕೆಲಸ ಅಂತ ಧಾರವಾಡ ಜಿಲ್ಲೆ ಕಲಘಟಗಿಯಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಗಾಂಧಿ ಹತ್ಯೆ ಮಾಡಿದ್ದು ಕೂಡ ಅವರ ಪ್ರಚೋದನೆಯಿಂದಲೇ. ಆರ್ಎಸ್ಎಸ್ ಒಂದು ಕೋಮುವಾದಿ ಸಂಘಟನೆ. ಸರ್ಕಾರಿ ಜಾಗದಲ್ಲಿ ಸಂಘಟನೆ ಕೆಲಸ ಮಾಡೋದು ಸರಿಯಲ್ಲ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಘಟನೆ. ಸರ್ಕಾರಿ ಕಚೇರಿಯಲ್ಲಿ ಪಕ್ಷದ ಕಾರ್ಯಕ್ರಮ ಮಾಡಲು ಬರುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಸರ್ಕಾರಿ ಆವರಣದಲ್ಲಿ ಅವರು ಮಾಡ್ಕೋಬಾರ್ದು. ಅದು ಪ್ರಿಯಾಂಕ್ ಖರ್ಗೆ ಅದರಲ್ಲಿ ಹೇಳಿರುವಂಥ ತಪ್ಪೇನಿಲ್ಲ. ಅದು ಖಂಡಿತವಾಗಿಯೂ ಅದು ಈಗ ನಾವು ಕೂಡ ಹೋಗಿ ಗೌರ್ಮೆಂಟ್ ಬಿಲ್ಡಿಂಗ್ಗಳಲ್ಲಿ ನಮ್ಮ ಫಂಕ್ಷನ್ಗಳು ಮಾಡೋಕ್ಕಾಗ್ತದಾ? ಮಾಡಬಾರ್ದು. ಅದೇ ಥರ ಅವ್ರಿಗೂ ಅದೇ ಅಪ್ಲೈ ಆಗ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಆರ್ಎಸ್ಎಸ್ ನಿಷೇಧಿಸಿದ್ರು. ಅದನ್ನ ಹೊರತುಪಡಿಸಿ ಯಾರು ಆರ್ಎಸ್ಎಸ್ ನಿಷೇಧ ಮಾಡಿಲ್ಲ ಅಂತ ತುಮಕೂರಿನಲ್ಲಿ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಿಷೇಧ ಮಾಡಿ ಅಂತ ಪತ್ರ ಬರೆದಿಲ್ಲ. ಸರ್ಕಾರಿ ಸ್ಥಳದಲ್ಲಿ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಿ ಅಂತ ಬರೆದಿದ್ದಾರೆ. ಈಗ ಆರ್ಎಸ್ಎಸ್ಗೆ ಅವಕಾಶ ಕೊಟ್ರೆ ಬೇರೆ ಸಂಘಟನೆಗಳು ಕೂಡ ಕೇಳ್ತಾರೆ ಅಂತ ಹೇಳಿದ್ರು. ಸರ್ಕಾರಿ ಜಾಗಗಳಲ್ಲಿ ಅವರ ಕವಾಯತು ಮಾಡಬಾರ್ದು, ಬೈಠಕ್ ಮಾಡಬಾರ್ದು ಅಂತಕ್ಕಂಥದ್ದು. ನಾಳೆ ಇನ್ಯಾರೋ ಬರ್ತಾರೆ, ನಮಗೆ ಕೊಡಿ ಅಂತಾರೆ. ಹೀಗಾಗಿ ಒಬ್ರು ಕೊಟ್ಟು ಒಬ್ರು ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ. ಅದರಿಂದ ಅಂತಹ ಸ್ಥಳಗಳಲ್ಲಿ ಈ ರೀತಿಯ ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿ ಅಂತಕ್ಕಂಥದ್ದು ಅವರ ಪತ್ರದ ಸಾರಾಂಶ ಅಂತೇಳಿ ನಾನು ತಿಳಿದಿದ್ದೇನೆ.
ಅಲ್ಪಸಂಖ್ಯಾತರ ಅತಿಯಾದ ಓಲೈಕೆಗಾಗಿ ಆರ್ಎಸ್ಎಸ್ ವಿರುದ್ಧ ಮಾತನಾಡ್ತಿದ್ದಾರೆ ಅಂತ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾಗ್ದಾಳಿ ನಡೆಸಿದ್ರು. ಅತಿಯಾದ ಓಲೈಕೆ ಬಹುಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರೇ ಒಪ್ಪಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ರು ಇಲ್ಲಿ ಯಾರು ಏನೂ ಮಾಡೋದಿಲ್ಲ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯಿಂದ ಆಗದೇ ಇರೋದು ಪ್ರಿಯಾಂಕ್ ಅವರೇ ನೀವು ಸಿದ್ದರಾಮಯ್ಯ ಕೂಡಿ ನಿಷೇಧ ಮಾಡ್ತೀರಾ ಅಂತ ಕಾಗೇರಿ ಕಿಡಿಕಾರಿದ್ದಾರೆ. ನೆಹರು ಅವರಲ್ಲಿ ಮಾಡಲಿಕ್ಕಾಗದೇ ಇರೋದು, ಇಂದಿರಾ ಗಾಂಧಿ ಅವರಿಂದ ಮಾಡಲಿಕ್ಕಾಗದೇ ಇರೋದು, ರಾಜೀವ್ ಗಾಂಧಿಯಿಂದ ಮಾಡಲಿಕ್ಕಾಗದೇ ಇರೋದು, ಈಗ ಮನಮೋಹನ್ ಸಿಂಗಿಂದ ಮಾಡಲಿಕ್ಕಾಗದೇ ಇರುವಂಥ ಕೆಲಸವನ್ನೆಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಸಿದ್ದರಾಮಯ್ಯನವರು ಮಾಡ್ತೀರಿ ಅಂದರೆ. ಪ್ರಿಯಾಂಕ್ ಖರ್ಗೆ ಸದಾ ಆರ್ಎಸ್ಎಸ್ ಮೇಲೆ ದ್ವೇಷ ಕಾರ್ತಾರೆ. ಹೈಕಮಾಂಡೇ ಅವರಿಗೆ ಹೀಗೆ ಮಾಡುವಂತೆ ಸುಪಾರಿ ನೀಡಿರಬಹುದು ಅಂತ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆರೋಪಿಸಿದ್ರು. 100 ವರ್ಷ ಇತಿಹಾಸ ಇರುವ ಆರ್ಎಸ್ಎಸ್ ನಿಷೇಧಿಸಲು ಹೊರಟಿದೆ. ಆರ್ಎಸ್ಎಸ್ ದೇಶದ ಬಗ್ಗೆ ಚಿಂತಿಸುವಂತಹ ಸಂಘಟನೆ. ನಾವೇನಾದ್ರೂ ಪಾಕಿಸ್ತಾನದ ಧ್ವಜ ಹಾರಿಸ್ತೀವ, ಪಾಕಿಸ್ತಾನ ಪರ, ಪ್ಯಾಲೆಸ್ತೇನ್ ಪರ ಘೋಷಣೆ ಕೂಗ್ತೀವ ಅಂತ ರೋಷಾಗ್ನಿ ಹೊರಹಾಕಿದ್ರು. ಭಾರತ್ ಮಾತಾ ಕಿ ಜೈ ಹೇಳ್ತೀವಿ, ನಾವೇನು ಪ್ಯಾಲೆಸ್ಟೈನ್ ಧ್ವಜ ಆರಿಸಲ್ಲ, ಪಾಕಿಸ್ತಾನ್ಗೆ ಜೈ ಹೇಳಲ್ಲ. ಇದು ನೀವೇನೇ ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ನೀವೇನಾದರೂ ಮಾಡ್ಬೋದು, ಇದನ್ನು ತಡೆಯೋಕ್ಕೆ ಆಗೋದೇ ಇಲ್ಲ. ನಿಮ್ಗಿನ್ನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಗೊತ್ತಿಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.